BBMP ಅಧಿಕಾರಿಗಳು ಯಾಕೆ ಹೀಗೆ ಅನ್ನುವಂಥದ್ದನ್ನು ಸಾಕಷ್ಟು ಬಾರಿ ಬೆಂಗಳೂರಿನಲ್ಲಿರುವಂಥ ಜನರು ಯೋಚನೆ ಮಾಡಿರ್ತಾರೆ. BBMP ಅಧಿಕಾರಿಗಳು ಒಂದು ಕಾಮಗಾರಿಯನ್ನು ಶುರು ಮಾಡಿದ್ರೆ ಅದು ಶುರು ಮಾಡಿರುವಷ್ಟು ವೇಗದಲ್ಲಿ ಅದನ್ನು ಮುಕ್ತಾಯಗೊಳಿಸುವಂಥ ಯಾವುದೇ ಹುಮ್ಮಸ್ಸು BBMP ಅಧಿಕಾರಿಗಳಿಗೆ ಅಥವಾ BBMPಗೆ ಒಟ್ಟಾರೆಯಾಗಿ ಇರೋದಿಲ್ಲ. ಈಗ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ 2017ರಲ್ಲಿ ಶುರು ಮಾಡಿರುವಂಥ ಬೆಂಗಳೂರು ನಗರದ ಒಂದು ಪ್ರತಿಷ್ಠಿತ ಫ್ಲೈಓವರನ್ನು ವರ್ಷ 7 ಆಗಿದ್ರೂ ಕೂಡ BBMPಗೆ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಈಜಿಪುರ ಫ್ಲೈಓವರ್. ನೀವು ಗೂಗಲ್ನಲ್ಲಿ ಈಜಿಪುರ ಫ್ಲೈಓವರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಅದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಅನ್ನುವಂಥ ಒಂದು ಟ್ಯಾಗ್ಲೈನ್ನೊಂದಿಗೆ ಈಜಿಪುರ ಫ್ಲೈಓವರ್ ಕಾಮಗಾರಿಯ ಚಿತ್ರಗಳನ್ನು ಅದಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಗಳನ್ನು ಗೂಗಲ್ ನಮಗೆ ಕೊಡುತ್ತೆ. ಅಂಥ ಗೂಗಲ್ ಸರ್ಚ್ ಇಂಜಿನೇ ಇದನ್ನು ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಅಂದರೆ ಐತಿಹಾಸಿಕ ಒಂದು ಜಾಗ ಅಥವಾ ಐತಿಹಾಸಿಕ ಒಂದು ವಸ್ತು ಅನ್ನುವಂಥ ರೀತಿಯಲ್ಲಿ ಗೂಗಲ್ ಅದನ್ನು ನಮಗೆ ತೋರಿಸುತ್ತೆ. 2017ರಲ್ಲಿ BBMP ಅಧಿಕಾರಿಗಳು ಆ ಒಂದು ಈಜಿಪುರದಿಂದ ಕೇಂದ್ರೀಯ ಸದನ್ವರೆಗೂ 2.5-3 ಕಿಲೋಮೀಟರ್ ಉದ್ದದ ಒಂದು ಫ್ಲೈಓವರ್ ಕಾಮಗಾರಿಯನ್ನು ನಡೆಸೋದಕ್ಕೆ ಅಡಿಪಾಯ ಹಾಕ್ತಾರೆ, ಮುಂದಾಗ್ತಾರೆ. ಯಾಕೆ ಅಂತಂದರೆ ಈಜಿಪುರ ಜಂಕ್ಷನಲ್ಲಿ ಏಳು ಒಂದು ಏನು ಸಿಗ್ನಲ್ಗಳು ಬರುತ್ತೆ, ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಟ್ರಾಫಿಕ್ ಆಗುತ್ತೆ. ಟ್ರಾಫಿಕ್ ಇರುವಂಥ ಟ್ರಾಫಿಕ್ ಕಡಿಮೆ ಮಾಡೋಕ್ಕೆ ಇರುವಂಥ ಏಕೈಕ ದಾರಿ ಏನು ಅಂತಂದರೆ ಇಲ್ಲೊಂದು ಮೇಲ್ಸೇತುವೆ ಅಂದರೆ ಫ್ಲೈಓವರನ್ನು ನಿರ್ಮಾಣ ಮಾಡುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಒಂದು ಫ್ಲೈಓವರನ್ನು ನಿರ್ಮಾಣ ಮಾಡಬೇಕು, ಅದಕ್ಕಾಗಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ತಾರೆ. ರೆಡಿ ಮಾಡಿ ಸಿಂಪ್ಲೆಕ್ಸ್ ಅನ್ನುವಂಥ ಒಂದು ಕಂಪ್ನಿಗೆ 2017ರಲ್ಲಿ ಸುಮಾರು 205 ಕೋಟಿ ರೂಪಾಯಿ ನಿರ್ಮಾಣ ವೆಚ್ಚವನ್ನು ಕೋಟ್ ಮಾಡಿ ಗುತ್ತಿಗೆಯನ್ನು ಕೊಡ್ತಾರೆ. 2017ರಲ್ಲಿ ಶುರುವಾಗಿರುವಂಥ ಕಾಮಗಾರಿ ಈಗ 2024 ಆಗಿದ್ರೂ ಕೂಡ ಮುಕ್ತಾಯ ಆಗಿಲ್ಲ. 2017ರಲ್ಲಿ ಸಿಂಪ್ಲೆಕ್ಸ್ ಏನು ಗುತ್ತಿಗೆಯನ್ನು ತೆಗೆದುಕೊಂಡಿತ್ತು, ಸೊ ಅದು 2023ವರೆಗೂ ಕೂಡ ಅವರು ಕಾಮಗಾರಿಯನ್ನು ಮಾಡ್ತಾನೇ ಇದ್ದರು. ಕೊನೆಯವರೆಗೂ ಅದನ್ನು ಮುಗಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈ ಒಂದು 2017ರಿಂದ 23ವರೆಗೆ ಹೆಚ್ಚು ಕಮ್ಮಿ ಒಂದು 6 ವರ್ಷ. ಈ 6 ವರ್ಷದಲ್ಲಿ ಅವರು ಮುಗಿಸಿರುವಂಥದ್ದು ಕೇವಲ 30-40% ಕಾಮಗಾರಿ ಮಾತ್ರ. 2023 ನವೆಂಬರ್ನೇ ತಿಂಗಳಿನಲ್ಲಿ ಸಿಂಪ್ಲೆಕ್ಸ್ ಅನ್ನುವಂಥ ಕಂಪ್ನಿಯಿಂದ ಗುತ್ತಿಗೆ ವಾಪಸ್ ಪಡೆಯುತ್ತೆ BBMP. ಸೊ BBMP ಗುತ್ತಿಗೆ ವಾಪಸ್ ಪಡೆದುಕೊಂಡು ಅದನ್ನು BSCPL ಅನ್ನುವಂಥ ಹೊಸ ಗುತ್ತಿಗೆ ಕಂಪ್ನಿಗೆ ಮತ್ತೆ ಗುತ್ತಿಗೆ ಕೊಡುತ್ತೆ. 15 ತಿಂಗಳ ಒಳಗಾಗಿ ಕಾಮಗಾರಿಯನ್ನು ಮುಗಿಸ್ಬೇಕು ಅನ್ನುವಂಥದ್ದನ್ನು ಕೂಡ ಆ ಒಂದು ಒಪ್ಪಂದದಲ್ಲಿ ಹೇಳುತ್ತೆ. ಆದರೆ 15 ತಿಂಗಳು ಮುಗಿದಿದೆ, 2.5 ವರ್ಷ ಆಗ್ತಾ ಬಂದರೂ ಕೂಡ ಮತ್ತೆ ಆ ಕಾಮಗಾರಿ ಏನು ಸಂಪೂರ್ಣಗೊಂಡಿಲ್ಲ. ಒಟ್ಟು ಈ ಒಂದು ಸ್ಟ್ರೆಚ್ಚಲ್ಲಿ 81 ಪಿಲ್ಲರ್ಗಳನ್ನು ನಿರ್ಮಾಣ ಮಾಡಬೇಕಾಗಿರುತ್ತೆ. ಒಂದು 2.5-3 ಕಿಲೋಮೀಟರ್ ಉದ್ದದ ಈ ಒಂದು ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ 81 ಪಿಲ್ಲರ್ಗಳ ಅಗತ್ಯ ಇದೆ ಅಂತ ಬ್ಲೂ ಪ್ರಿಂಟಲ್ಲಿ ನಮೂದಿಸಿರ್ತಾರೆ. ಆದರೆ ಅದನ್ನು ಇದುವರೆಗೂ ಕೂಡ 7 ವರ್ಷದಲ್ಲಿ BBMP ಆಗಲಿ, ಆದರೆ ಗುತ್ತಿಗೆ ಕಂಪನಿ ಮಾಡಿಲ್ಲ ಅಂತಂದರೆ ಅದು ನೇರವಾಗಿ ಹೊಣೆ BBMP ಮಾಡಿಲ್ಲ ಅಂತಲೇ ಅರ್ಥ. BBMP ಇದುವರೆಗೂ ಕೂಡ ಮಾಡಿರೋದು ಕೇವಲ 35 ಪಿಲ್ಲರ್ಗಳನ್ನು ಮಾತ್ರ. ಇನ್ನೂ ಕೂಡ 46-47 ಪಿಲ್ಲರ್ಗಳನ್ನು ನಿರ್ಮಿಸೋದು ಬಾಕಿ ಇದೆ. ಕೇವಲ 40-45% ಮಾತ್ರ ಕಾಮಗಾರಿ ಮುಗ್ದಿರುವಂಥದ್ದು. ನಾವು ಈಜಿಪುರಕ್ಕೆ ಈಗ ಹೋಗಿ ನೋಡಿದ್ರೂ ಕೂಡ ಅಲ್ಲಿ ಈ ಒಂದು ಕಾಮಗಾರಿಯಿಂದ, ಈಜಿಪುರ ಫ್ಲೈಓವರ್ ಕಾಮಗಾರಿಯಿಂದನೇ ನಮಗೆ ಅತಿ ಹೆಚ್ಚು ಒಂದು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರುವಂಥದ್ದು ನಾವಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇದು ಯಾಕೆ ಈಗ ಮತ್ತೆ ಮುನ್ನೆಲೆಗೆ ಬಂತು ಅಂತಂದರೆ, ಮೊನ್ನೆ CM ಸಿದ್ದರಾಮಯ್ಯನವರು ಒಂದು ಸಿಟಿ ರೌಂಡ್ಸನ್ನು ಹಾಕಿದ್ರು. ಮಳೆ ಅವಾಂತರದ ಬಗ್ಗೆ ಪರಿಶೀಲನೆಯನ್ನು ಮಾಡಿದ್ರು. ರಾಜಕಾಲುವೆ, ಮೋರಿ, ರಸ್ತೆ ಗುಂಡಿಗಳು ಹೇಗಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡ್ರು. ಈ ಸಂದರ್ಭದಲ್ಲಿ ಈ ಫ್ಲೈಓವರ್ನ ಕಾಮಗಾರಿಯನ್ನು ಏನು ಸ್ಥಗಿತಗೊಂಡಿರೋದು ನೋಡಿರುವಂಥ CM ಸಿದ್ದರಾಮಯ್ಯನವರು BBMP ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ. ಈ ಕಾಮಗಾರಿಯ ವರದಿ ನನಗೆ ಬೇಕು, ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದರೆ ಈ ಸಂದರ್ಭದಲ್ಲಿ ಗುತ್ತಿಗೆದಾರರ ಒಂದು ಬೇಜವಾಬ್ದಾರಿತನ, ನಿರ್ಲಕ್ಷ್ಯದ ಬಗ್ಗೆ ವರದಿಯನ್ನು BBMP ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಆದರೆ ಅಸಲಿಗೆ BBMP ಅಧಿಕಾರಿಗಳೇ ಇಲ್ಲಿ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನ ತೋರಿಸಿರುವಂಥದ್ದು. ಗುತ್ತಿಗೆ ಒಂದು ಕಂಪ್ನಿಗೆ ಇದನ್ನು ಕಾಂಟ್ರಾಕ್ಟ್ ಕೊಟ್ಟ ಮಾತ್ರಕ್ಕೆ BBMPಯ ಜವಾಬ್ದಾರಿ ಅಲ್ಲಿಗೆ ಮುಗಿಯೋದಿಲ್ಲ. ಅದನ್ನು ಫಾಲೋ ಅಪ್ ಮಾಡಬೇಕು. ಅವ್ರು ಮಾಡ್ತಾ ಇದ್ದಾರಾ ಮತ್ತು ಎಂಥ ಮೆಟೀರಿಯಲ್ಗಳನ್ನು ಬಳಸ್ಕೊಂಡು ಈ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ BBMP ಅಧಿಕಾರಿಗಳು ಕ್ರಾಸ್ ಚೆಕ್ ಮಾಡ್ತಾನೆ ಇರಬೇಕು, ಫಾಲೋ ಅಪ್ ಮಾಡ್ತಾನೆ ಇರಬೇಕು. ಸೊ ಇದನ್ನು BBMP ಅಧಿಕಾರಿಗಳು ಮಾಡಲಿಲ್ಲ. ಗುತ್ತಿಗೆ ಕಂಪ್ನಿಗಳು ತಮಗೆ ಇಷ್ಟ ಬಂದ ಹಾಗೆ ಅದನ್ನು ಮಾಡ್ಕೊಳ್ತಾ ಹೋದ್ರೆ 7 ವರ್ಷ ಆಗಿದ್ರು ಕೂಡ ಪರಿಣಾಮ ಫ್ಲೈಓವರ್ ನಿರ್ಮಾಣ ಸಾಧ್ಯ ಆಗಿಲ್ಲ. ಇಲ್ಲಿ ಮತ್ತೊಂದು ವಿಚಾರ ಏನು ಅಂತಂದರೆ, BBMPಯ ಇಂಥ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನದಿಂದ ಬೆಂಗಳೂರು ಜನರು ಕಟ್ತಾ ಇರುವಂಥ ತೆರಿಗೆ ಹಣ ಈ ರೀತಿಯಾಗಿ ಪೋಲಾಗ್ತಾ ಇದೆ. 2017ರಲ್ಲಿ ಇದನ್ನು ನಿರ್ಮಾಣ ಮಾಡೋದಕ್ಕೆ 205 ಕೋಟಿ ರೂಪಾಯಿಯನ್ನು BBMP ಟೆಂಡರ್ನಲ್ಲಿ ಕೋಟ್ ಮಾಡಿರುತ್ತೆ. ಆದರೆ ಈಗ ಇದೇ ಅಂದರೆ 205 ಕೋಟಿ ರೂಪಾಯಿಗೆ ಏನು ಕೋಟ್ ಮಾಡಿರುವಂಥ ಕಾಮಗಾರಿ ಇದೆಯೋ ಅದೇ ಕಾಮಗಾರಿಯನ್ನು ಮುಗಿಸೋದಕ್ಕೆ ಬರೋಬ್ಬರಿ 350 ಕೋಟಿ ರೂಪಾಯಿಗಿಂತಲೂ ಅಧಿಕ ವೆಚ್ಚ ಮಾಡಬೇಕಾಗಿರುವಂಥ ಪರಿಸ್ಥಿತಿ. ನಾವು ಈಗಲೂ ಕೂಡ ಈಜಿಪುರ ಜಂಕ್ಷನ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಹಾಕಿರುವಂಥ ಪಿಲ್ಲರ್ಗಳು ಏನು ತುಕ್ಕು ಹಿಡಿದಿರುವಂಥದ್ದು, ಆ ಕಬ್ಬಣಗಳು
ಪಿಲ್ಲರ್ಗಳು ತುಕ್ಕು ಹಿಡಿದಿದೆ, ಅಲ್ಲಿ ಹಾಕಿರುವಂಥ ಪಿಲ್ಲರ್ಗಳು ಬಿರುಕು ಬಿಟ್ಟಿರುವಂಥದ್ದು, ಹೀಗೆ ಒಂದು ಏನು ಅಸ್ತವ್ಯಸ್ತವಾಗಿ ಕಾಮಗಾರಿಯಲ್ಲಿ ಆಗಿರೋದನ್ನು ನಾವು ನೋಡ್ತಾ ಹೋಗೋದು. BBMP ಅಧಿಕಾರಿಗಳು ಯಾಕೆ ಹಿಂಗೆ ಮಾಡ್ತಾರೆ ಅನ್ನುವಂಥದ್ದೇ ಇನ್ನೂ ಸಾರ್ವಜನಿಕರಿಗೆ ಕಾಡ್ತಾ ಇರುವಂಥ ಪ್ರಶ್ನೆ. ಈಗ CM ಸಿದ್ದರಾಮಯ್ಯನವರ ಒಂದು ಏನು ಮಾಹಿತಿಯನ್ನು ಕೇಳಿರುವಂಥ ಒಂದು ಸೂಚನೆ ಏನಿದೆ, ಈ ಬೆನ್ನಲ್ಲಾದರೂ BBMP ಅಧಿಕಾರಿಗಳು ಈ EG-ಪುರ ಫ್ಲೈಓವರ್ ನಿರ್ಮಾಣವನ್ನು ಪೂರ್ಣ ಮಾಡ್ತಾರ ಅನ್ನುವಂಥದ್ದನ್ನು ಕಾದು ನೋಡೋಣ. ಬೆಂಗಳೂರಿನಿಂದ ಶಿವಪ್ಪ ಜೊತೆ ಆಶಿಕ್ ಮುಲ್ಕಿ, News 8.